ಸಾಮಾನ್ಯವಾಗಿ ಜನಗಳನ್ನು ಕಾಡುತ್ತಿರುವುದು ಸಾಮಾನ್ಯವಾದ ವಿಷಯ. ಸಾಮಾನ್ಯವಾದಂತಹ ಚಿಂತೆಗಳು ಮನುಷ್ಯನನ್ನ ನಿದ್ದೆಗೆಡಿಸುತ್ತವೆ. ಅದು ಹೇಗೆ ಸಾಮಾನ್ಯವಾಗಿ ಚಿಂತೆಗಳು ಬರುತ್ತೆ? ನಮ್ಮಲ್ಲಿ ಏನಾದರೂ ಸಣ್ಣ ಒಂದು ಮಿಸ್ಟೇಕ್ ಆದರೆ, ಸಣ್ಣದೊಂದು ಯಾರಾದರೂ ಏನೋ ಹೇಳ್ಬಿಟ್ರೆ ಅದ್ರ ಬಗ್ಗೆನೇ ನಾವು ಚಿಂತೆ ಮಾಡ್ತೀವಿ. ಅದೇ ಸಾಮಾನ್ಯ. ಆದರೆ ಆ ಸಾಮಾನ್ಯ ವಿಷಯಗಳನ್ನ ನಾವು ಚಿಂತೆಯಾಗಿ ಅದು ನಮ್ಮನ್ನು ಕಾಡುವುದಕ್ಕಿಂತ ಮೊದಲು ನಾವು ಅದನ್ನ ಯಾವ ರೀತಿಯಲ್ಲಿ ಹೋಗಲಾಡಿಸಿಕೊಳ್ಳಬೇಕು, ಅದಕ್ಕೇನು ಮಾಡಬೇಕು, ನಮ್ಮಲ್ಲಿ ಬರುವಂಥ ಇಂತಹ ಚಿಂತೆಗಳು, ಬೇಡವಾದ ಚಿಂತೆಗಳು, ಯಾವುದಾದ್ರೂ ಒಂದು ಕಾರಣ ಸಿಕ್ಕಿ, ಸಣ್ಣ ಕಾರಣ, ಅದರಿಂದ ನಮಗೆ ಲಾಭವೂ ಇಲ್ಲ, ನಷ್ಟನೂ ಇಲ್ಲ, ಅಂಥ ಕಾರಣಗಳಿಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ತೇವೆ. ಅಂದರೆ ಸಾಮಾನ್ಯ ವಿಷಯಗಳಿಂದ ನಾವು ಡೌನ್ ಆಗ್ಬಿಡ್ತೇವೆ. ನಮ್ಮ ಜೀವನವೇ ವ್ಯರ್ಥವಾಯಿತು, ನಾನು ಯಾಕೆ ಬದುಕಿರಲಿ ಎಂಬಂತಹ ಚಿಂತೆಗಳು ಬರುತ್ತೆ. ಅದನ್ನು ಹೇಗೆ ಪರಿಹರಿಸೋದು, ಅದಕ್ಕೆ ಯಾವ ರೀತಿಯಲ್ಲಿ ನಾವು ಪರಿಹಾರ ಕಂಡುಕೊಳ್ಳಬಹುದು, ಅಂಥ ಚಿಂತೆಗಳು ಬಂದಾಗ ನಾವು ಏನು ಮಾಡಬೇಕು ಮುಂತಾದ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಸಣ್ಣ ಸಣ್ಣ ವಿಚಾರಗಳಿಂದ ನಾವು ಹೇಗೆ ಚಿಂತೆಗೊಳಗಾಗಿ ನಮ್ಮ ಉತ್ಸಾಹವನ್ನೇ ಕಳೆದುಕೊಳ್ತೇವೆ, ರಾತ್ರಿ ನಿದ್ದೆ ಇಲ್ಲದೆ ದಿನ ಕಳೆಯುತ್ತೇವೆ, ಯಾಕೆ ಇಂತಹ ಬರುತ್ತದೆ, ಅದು ಯಾಕೆ ಅಂತ ಸಣ್ಣ ವಿಚಾರಕ್ಕೆ ನಾವು ಯಾಕೆ ತಲೆ ಕೆಡಿಸಿಕೊಳ್ಳುತ್ತೇವೆ, ಅಷ್ಟೊಂದು ಚಿಂತೆಗಳಾಗ್ತೇವೆ ಎಂಬಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಆ ವಿಚಾರಗಳು ಬಂದಾಗ ನಾವು ಏನು ಮಾಡಬೇಕು, ಅಂತಹ ಸಮಸ್ಯೆಯಿಂದ ನಾವು ಹೇಗೆ ಹೊರಗೆ ಬರುವುದು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಆ ವಿಚಾರಗಳು ಮನುಷ್ಯನ ಮೇಲೆ ಎಂತಹ ಪ್ರಭಾವ ಬೀರುತ್ತದೆ, ಆ ಪ್ರಭಾವ ಬೀರುವಂತಹ ಅಂತಹ ಕಷ್ಟದ, ಅಂತಹ ತೊಂದರೆ ಕೊಡುವಂತಹ ಆ ಸಣ್ಣ ಸಣ್ಣ ವಿಷಯಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಹೇಳಿದ್ದೇನೆ, ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿ ನಾವು ಅದನ್ನು ಕೊಡಬೇಕಾದವರ ಕೈಗೆ ಕೊಟ್ಟ ಮೇಲೆ ಆ ವ್ಯಕ್ತಿ ಅದು ಚೆನ್ನಾಗಿದೆ ಅಂತ ಹೇಳಿದರೆ ನಮಗೆ ಸಂತೋಷ. ಇಲ್ಲ, ನೀವು ತಪ್ಪು ಮಾಡಿದಿರಿ, ಸರಿಯಾಗಿಲ್ಲ ಅಂತ ಹೇಳಿದರೆ ಅದು ನಮಗೆ ಚಿಂತೆ ಕಾರಣವಾಗುತ್ತೆ. ನಾನು ಇಷ್ಟೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ನನಗೆ ಅವರಿಂದ ಒಂದು ಅಪ್ರಿಷಿಯೇಷನ್ ಸಿಗಲಿಲ್ಲ, ಅವರು ನನ್ನ ಕೆಟ್ಟದಾಯ್ತಲ್ಲ ಅಂತ ಹೇಳಿದ್ರಲ್ಲ, ನಾನಿನ್ನು ಯಾವ ಕೆಲಸನೂ ಮಾಡಲ್ಲಪ್ಪ, ನನಗಿನ್ನ ಆ ಕೆಲಸ ಬೇಡ, ನನಗೆ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಸ್ಥಿತಿಗೆ ನಾವು ಬಂದ್ವಿ. ರಾತ್ರಿ ಹಗಲು ಅದರ ಬಗ್ಗೆನೇ ಚಿಂತೆ ಮಾಡ್ತೀವಿ. ಆದರೆ ಅವರು ಯಾಕೆ ಹೇಳಿದರು, ಆ ರೀತಿ ಯಾಕೆ ಹೇಳಿದರು, ಅವರಿಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲವೇ, ಅವರು ಯಾಕೆ ನನ್ನ ಬಗ್ಗೆ ಆ ಥರ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಎಂಬ ಚಿಂತೆಯನ್ನೇ ನಾವು ಮಾಡ್ತೇವೆ. ಆ ವ್ಯಕ್ತಿ ನಮ್ಮನ್ನು ಮೊದಲಿಂದನೂ ಹಾಗೇನೆ ನನ್ನನ್ನು ಏನೋ ಒಂಥರ ಕೆಟ್ಟದಾಗಿ ನೋಡ್ತಾ ಇದ್ರು ಹಾಗೆ ಅಂತ ನಾವು ಯೋಚನೆ ಮಾಡಿ, ಅದೇ ರೀತಿ ಇನ್ನು ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ, ಎಲ್ಲಾದರೂ ಯಾವುದಾದ್ರೂ ಒಂದು ಬರವಣಿಗೆ ಬರೆದಾಗ ಆ ಬರವಣಿಗೆ ಸರಿಯಾಗಿಲ್ಲ ಎಂಬುದನ್ನು ಯಾಕೆ ಸರಿಯಾಗಿಲ್ಲ ಅಂತ ಹೇಳಿದ್ರು, ಅದರ ಕಾರಣ ಏನು, ಅದಕ್ಕೇನಾಗಿದೆಯೇ ಎಂಬುದನ್ನು ನಾವು ಯೋಚನೆ ಮಾಡುವುದಿಲ್ಲ. ಅದು ಸಮ್ ಸೆಟ್ ಆಫ್ ನಮ್ಮ ರೂಲ್ಸ್ ಅಂತೇವೆ. ನಮ್ಮ ಮನಸ್ಸಲ್ಲಿ ಅಂತಹ ಕೆಲವು ರೂಲ್ಸ್ ಸೆಟ್ ಆಗೋಗಿದೆ. ಅದರಿಂದ ನಮ್ಮ ಮನಸ್ಸು ನಮ್ಮ ಮೈಂಡು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದೇ ಇಲ್ಲ. ನಾವು ಏನು ಅದರಲ್ಲಿ ಫೀಡ್ ಮಾಡಿದ್ದೀವೋ ಅದೇ ಬರ್ತಾ ಇರುತ್ತೆ. ಅದನ್ನು ಬದಲಾಯಿಸುವಂಥ ಒಂದು ಕೆಲಸವನ್ನು ಅದು ಮಾಡೋದಿಲ್ಲ. ಆದ್ದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಆ ರೀತಿಯೇ ಯೋಚನೆ ಮಾಡುತ್ತೆ. ಅವರಿಗೆ ನನ್ನ ಮೇಲೆ ಇಷ್ಟ ಇಲ್ಲ, ಅವರಿಗೆ ನನ್ನ ಮೇಲೆ ಕೋಪ ಇದೆ, ಅವರಿಗೆ ನನಗೆ ಆ ಕೆಲಸ ಕೊಡಲು ಇಷ್ಟ ಇಲ್ಲ ಎಂಬಂಥ ಚಿಂತೆಗಳೇ ನಮ್ಮನ್ನು ಕಾಡಲಾರಂಭಿಸುತ್ತದೆ. ಹೀಗೆ ಯಾವನಾದರೂ ಒಂದು ಲೇಖನ ಬರ್ಕೊಡಿ ಅಂತ ಹೇಳ್ತೀವಿ. ಆ ಲೇಖನ ಬರೆದು ಕೊಟ್ಟ ಮೇಲೆ ಆ ಲೇಖನ ಚೆನ್ನಾಗಿದೆ ಅಂತ ನಮಗೆ ಭಾಳ ಚೆನ್ನಾಗಿ ಗೊತ್ತು. ಆದರೆ ಆ ಲೇಖನವನ್ನು ನಾವು ಅದಕ್ಕೆ ಸೇರೋದು ಕೊಟ್ಟ ಮೇಲೆ ಅವರು ಆ ಲೇಖನವನ್ನು ಓದ್ಬಿಟ್ಟು ಏನೂ ಅಭಿಪ್ರಾಯ ಹೇಳದೇ ಇದ್ದಾಗ ನಮಗೆ ಬೇಜಾರಾಗುತ್ತೆ. ಆದರೆ ಕೆಟ್ಟದ್ದಾಗಿದೆ ಅಂತ ಹೇಳಿದ್ರೆ ಮತ್ತಷ್ಟು ಬೇಜಾರಾಗುತ್ತೆ. ಆದರೆ ಅಂಥ ವ್ಯಕ್ತಿಗಳು ಯಾವ ಪರಿಸ್ಥಿತಿಯಲ್ಲಿ ಅದಕ್ಕೆ ಏನು ಆನ್ಸರ್ ಮಾಡಲಿಲ್ಲ ಎಂಬುದನ್ನು ನಾವು ಯೋಚನೆ ಮಾಡೋದಿಲ್ಲ. ಯಾಕಂದರೆ ಅವರ ಸ್ಥಿತಿ ಹೇಗಿರುತ್ತೋ, ಆ ಕ್ಷಣದಲ್ಲಿ ಹೇಗಿರುತ್ತೋ
ನಮ್ಮನ್ನಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ವ್ಯಕ್ತಿಯ ಆ ರೀತಿಯಲ್ಲಿ ಮನಸ್ಸು ಯಾವ ರೀತಿ ಇರುತ್ತೋ, ಅವರು ಏನು ಕಷ್ಟದಲ್ಲಿದ್ದರೋ, ಏನು ಸಮಸ್ಯೆಯಲ್ಲಿದ್ದರೋ, ಯಾವ ರೀತಿಯ ತೊಂದರೆಯಲ್ಲಿದ್ದಾರೋ ಎಂಬುದನ್ನು ನಾವು ಯೋಚನೆ ಮಾಡೋದಿಲ್ಲ. ನಾವು ನಮ್ಮ ನೇರಕ್ಕೆ ಮಾತ್ರ ನೋಡ್ತೇವೆ. ಅವರು ಅದನ್ನ ಬಗ್ಗೆ ಹೇಳಲಿಲ್ಲ, ಅವರು ನಮಗೆ ಮಾಡಲಿಲ್ಲ, ಅವರು ನಮಗೆ ಅಪ್ರಿಷಿಯೇಷನ್ ಮಾಡಲಿಲ್ಲ, ಅವರಿಗೆ ನಮ್ಮ ಬಗ್ಗೆ ಯಾವುದೇ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ಮುಂತಾದ ಯೋಚನೆಗಳು ನಮ್ಮಲ್ಲಿ ಬರುತ್ತೆ. ಆದರೆ ಆ ವ್ಯಕ್ತಿಯನ್ನು ಮತ್ತೊಮ್ಮೆ ನಾವು ಭೇಟಿಯಾದಾಗ ಆ ವ್ಯಕ್ತಿ ಹೇಳುತ್ತೆ, ನೀವು ಬರೆದಂಥ ಲೇಖನ ಚೆನ್ನಾಗಿತ್ತು, ಆ ಡ್ರಾಫ್ಟ್ ನೋಡಿದೆ ನೀವು, ಆದರೆ ನನ್ನ ಕೆಲವು ಅಭಿಪ್ರಾಯಗಳನ್ನು ಸೇರಿಸಬೇಕಾಗಿತ್ತು, ಅದನ್ನು ಸೇರಿಸಿ ಅದನ್ನು ಮತ್ತೆ ಸರಿಪಡಿಸ್ತೀನಿ ಅಂತ ಹೇಳಿದರೆ ಆವಾಗ ಸಂತೋಷ ಆಗ್ತದೆ. ಅಂದರೆ ಲೇಖನ ಚೆನ್ನಾಗಿದೆ, ನೀವು ಹಾಕಿದ ಡ್ರಾಫ್ಟ್ ಚೆನ್ನಾಗಿದೆ, ಆದರೆ ನನ್ನದೇ ಆದ ಅಭಿಪ್ರಾಯಗಳು ಕೆಲವು ಅದಕ್ಕೆ ಸೇರಿಸಬೇಕಾಗಿರೋದ್ರಿಂದ ಅದನ್ನು ಸೇರಿಸಿದೆ, ನೀವು ಒಳ್ಳೆಯ ಕೆಲಸ ಮಾಡಿದಿರಿ ಅಂತ ಹೇಳಿದ್ದರೆ ಆ ವ್ಯಕ್ತಿಗೆ ಸಂತೋಷವಾಗ್ತಿತ್ತು. ಆ ರೀತಿ ನಾವು, ಆದರೆ ನಾನು ಆ ಸಮಯದಲ್ಲಿ ನಿಮಗೆ ಒಂದು ಲೆಟರ್ ಬರೆದಿದ್ದೆ, ನಾನು ಅದರಲ್ಲಿ ತುಂಬ ಸಿಕ್ತು, ನಿಮ್ಮದು ಅಭಿಪ್ರಾಯ, ನಿಮ್ಮದು ಓದಿದೆ ಅಂತ ಇಷ್ಟು ಹೇಳಿಬಿಟ್ಟು ಅದರಲ್ಲಿ ಏನಿದೆ ಕೆಟ್ಟದ ಅಂತ ನಾವು ಹೇಳದೆ ನೀವು ಬರೆದಿದ್ದೀರಿ, ಕಳಿಸಿದ್ದೀರಿ ಅಷ್ಟು ಹೇಳಿಬಿಟ್ಟು ಬರೆದಾಗ ನಮಗೆ ತೊಂದರೆ ಆಗುತ್ತೆ. ಆ ವ್ಯಕ್ತಿನ ಮತ್ತೊಮ್ಮೆ ತಂದಾಗ ನಾನು ಇಂತಹ ತೊಂದರೆಯಲ್ಲಿದ್ದೆ, ಆವಾಗ ನೀವು ಲೆಟ್ರ್ ಬರೆದೆ, ಅದರಿಂದ ಏನೋ ಸ್ವಲ್ಪ ಆ ಲೆಟ್ರಲ್ಲಿ ಬರೆಯಬೇಕಾದ್ರೆ ಸ್ವಲ್ಪ ನಾನು ಯಾವುದೋ ಗಡಿಬಿಡಿಯಲ್ಲಿದ್ದರಿಂದ ಆ ರೀತಿ ಬರೆದಿದ್ದೇನೆ ಅಂತ ಹೇಳಿದಾಗ ನಮಗೆ ಸಂತೋಷ ಆಗುತ್ತೆ. ಆ ವ್ಯಕ್ತಿ ಯಾವುದೋ ಕಷ್ಟದಲ್ಲಿದ್ದ, ಏನೋ ಸಮಸ್ಯೆಯಲ್ಲಿದ್ದರು ಎಂಬುದನ್ನು ಅರ್ಥ ಆದಾಗ ನಾವು ಆ ವ್ಯಕ್ತಿಯ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಮೂಡುತ್ತೆ. ಇದು ನಮ್ಮ ಅಲ್ಲಿವರೆಗೂ ನಾವು ನಿದ್ದೆ ಇಲ್ಲದೆ ಆ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಯೋಚಿಸ್ತಾ ನಾವು ದಿನ ಕಳೀತಾ ಇರ್ತೇವೆ. ಇದು ನಮ್ಮ ಸಾಮಾನ್ಯವಾಗಿ ನಮಗೆ ತಿಳಿಯುವಂತಹ ವಿಚಾರಗಳಿದು. ಆ ತಿಳಿಯುವಂಥ ವಿಚಾರಗಳು ಯಾಕೆ ಹೀಗಾಗುತ್ತಂದರೆ, ನಮಗಿಲ್ಲಿ ಈಗೋ ಜಾಸ್ತಿ ಇರುತ್ತೆ. ನಾನು ಸರಿ, ಅವರು ಸರಿ ಇಲ್ಲ, ನಾನು ಸರಿ ಅನ್ನೋ ಈಗೋ ಹೆಚ್ಚಾಗಿರುತ್ತೆ. ನನಗೆ ಅಲ್ಲಿ ಭದ್ರತೆ ಇಲ್ಲ, ಇನ್ಸೆಕ್ಯೂರಿಟಿ ಎಲ್ಲ ಇರ್ಬೋದು. ಈಗ ಒಬ್ಬರು ತಪ್ಪಗಿರೋ ವ್ಯಕ್ತಿಯನ್ನು ನೋಡಿಬಿಟ್ಟು ಆ ವ್ಯಕ್ತಿ ತಪ್ಪಗಿರೋದು ಅವರ ದೇಹ ಪ್ರಕೃತಿ ಅಥವಾ ಅವರ ಆಹಾರ ಕ್ರಮ, ಅವರು ಮಾಡುವಂಥ ಕೆಲಸಗಳು, ಅದರ ಬಗ್ಗೆ ಯಾರೋ ಒಬ್ಬರು ಅವನು ನೋಡಿ ದಪ್ಪ ಇದ್ದಾನೆ ಅಂತ ಹೇಳಿದಾಗ ಅವರಿಗೆ ಬೇಜಾರಾಗುತ್ತೆ. ಹೀಗೆ ಇಂಥ ವಿಚಾರಗಳು ಯಾಕೆ ಬರುತ್ತೆ ಅಂದರೆ, ನೀವೊಂದು ಚೀಲ ತಗೊಂಡು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಆ ಚೀಲ ಇಟ್ಕೊಂಡು ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಂಡವರೆಲ್ಲ ಕಲ್ಲು ತುಂಬ್ತಾ ಹೋಗ್ತಾರೆ, ಅದಕ್ಕೆ ಕಲ್ಲ ಹಾಗೆ ಬರ್ತಾ ನೀವು ಭಾರ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಆದರೆ ಕಲ್ಲು ಹಾಕಿದವ್ರನ್ನ ಅಲ್ಲಿಗೆ ಮರ್ತೋಗ್ಬಿಡ್ತಾರೆ, ನಾನೊಂದು ಕಲ್ಲು ಹಾಕಿದ್ದೆ, ಅದನ್ನೆಲ್ಲ ಅವರು ಮರ್ತೋಗ್ತಾರೆ. ಆದರೆ ನಿಮ್ಮ ಭಾರ ಹೆಚ್ಚಾಗುತ್ತೆ. ನಾವು ಆ ಚೀಲವನ್ನು ಹೊತ್ತು ನಡೆಯುವಾಗ ನಮ್ಮ ಭಾರ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ನಾವೇನು ಮಾಡ್ತೀವಿ, ಅದನ್ನೇ ಹೊತ್ಕೊಂಡು ನಡೀತಾ ಇರ್ತೀವಿ. ಆ ರೀತಿ ನಡೆಯುವುದರಿಂದಲೇ ನಮಗೆ ಚಿಂತೆಗಳು ಜಾಸ್ತಿ ಬರುತ್ತೆ. ನಾನು ಹೇಳಿದ್ನಲ್ಲ, ಸ್ಥೂಲದೇಹಿ ಅಂದರೆ ದಪ್ಪ ಆಗಿರೋಂಥ ದಡುತ್ತೀವಿ. ಆ ವ್ಯಕ್ತಿ ಬಗ್ಗೆ ಯಾರೋ ಏನೋ ಒಂದು ಇಬ್ಬರು ಹೇಳ್ಬೋದು, ನೀವು ದಪ್ಪ ಆಗಿದ್ದೀರಿ, ಹಾಗಿದ್ದೀರಿ, ಹೀಗಿದ್ದೀರಿ ಅಂತ. ಆದರೆ ಎಲ್ಲರೂ ಆ ಥರ ಅಭಿಪ್ರಾಯದವರಾಗಿರುವುದಿಲ್ಲ ಎಂಬುದನ್ನು ನಾವು ತಿಳ್ಕೋಬೇಕು. ನಮ್ಮ ಬಗ್ಗೆ ಸಾಮಾನ್ಯವಾಗಿ ಒಂದು 60% ಜನನೂ ಸಹ ನಮ್ಮ ತಪ್ಪುಗಳನ್ನು ಪತ್ತೆ ಮಾಡಿ ಏನೂ ಹೇಳೋದಿಲ್ಲ. ಅದಕ್ಕಿಂತ ಕಡಿಮೆ ಜನ ಮಾತ್ರ ಹೇಳ್ತಾರೆ. 80% ಜನ ಸಾಮಾನ್ಯವಾಗಿ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾರೆ. ಆದರೆ ನಾವು ತಿಳ್ಕೊಂಡಿರೋದು 80% ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ತಾರೆ. ಆ ಥರ ಡ್ರೆಸ್ ಮಾಡಿದ್ರೆ ಹಂಗೆ ಹೇಳ್ತಾರೆ, ಈ ಡ್ರೆಸ್ ಹಾಕಿದ್ರೆ ಹಂಗೆ ಹೇಳ್ತಾರೆ, ನಾನು ಹಂಗೆ ಮಾತಾಡಿದ್ರೆ ಹಾಗೆ ಅಂತಾರೆ, ನಾನು ಯೂಟ್ಯೂಬಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಅಂತಾರೆ, ಹಾಗಂತ ನಾವೇ ಕಲ್ಪನೆ ಮಾಡಿಕೊಳ್ಳೋದು. ಇದರಿಂದಾಗಿ ಏನಾಗುತ್ತೆ, ನಮ್ಮ ಅಲ್ಲಿರುವಂತಹ ಪ್ರತಿಭೆ ಹಾಳಾಗೋಗುತ್ತೆ. ನಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶನ ಮಾಡಲು ಸಾಧ್ಯವಾಗುವುದಿಲ್ಲ ಎಂಬಂತಹ ವಿಚಾರಗಳನ್ನು ನಾವು ತಿಳ್ಕೊಂಡಿರಬೇಕು. ಕೆಲವು ನೆಗೆಟಿವ್ ಬಯಾಸ್ ಆಗಿರುತ್ತೆ. ಅಂದರೆ ನೆಗೆಟಿವ್ ಬಯಾಸ್ ನಮಗೆ ಮಾತ್ರ, ಅಂದರೆ ಎಲ್ಲರೂ ಈ ಫೀಲಿಂಗಿನಲ್ಲೇ ಇರುತ್ತಾರೆ ಎಂದು ನಾವು ತಿಳ್ಕೊಳ್ತೀವಿ. ಅದನ್ನೇ ನಾವು ನೆಗೆಟಿವ್ ಬಯಾಸ್ ಅಂತ ನಾವು ತಿಳ್ಕೊಳೋದು. ಎಲ್ಲರೂ ಸಹ ನಮ್ಮ ಹಾಗೇನೆ ಯೋಚನೆ ಮಾಡ್ತಿರ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಕಾಣ್ತಾರೆ, ನಾವು ಮಾಡಿದ ಕೆಲಸದ ಬಗ್ಗೆ ಕೆಟ್ಟದಾಗಿ ಕಾಣ್ತಾರೆ, ನಾನು ಹೇಳಿದ ಮಾತಿನ ಬಗ್ಗೆ ಕೆಟ್ಟದಾಗಿ ಕಾಣಿಸ್ತಾರೆ, ಅಂತಹ ಯೋಚನೆಯಲ್ಲೇ ನಾವು ಇರ್ತೀವಿ. ಆದರೆ 80% ಜನ ಅದರ ಬಗ್ಗೆ ಯಾವುದೇ ರೀತಿಯಲ್ಲಿಯೂ ತಲೆ ಕೆಡಿಸ್ಕೊಳೋದಿಲ್ಲ. ಅವರು ಹೇಗಾದರೂ ಅವ್ರ ಪಾಡಾಯಿತು ಅಂತ ಹೇಳ್ಕೊಳ್ತಾರೆ. ಆದರೆ ನಾವು ಮಾತ್ರ 80% ಜನ ನಮ್ಮ ಬಗ್ಗೆ ಕೆಟ್ಟದಾಗಿಯೇ ಮಾತಾಡ್ತಾರೆ, ಕೆಟ್ಟದಾಗಿ ಹೇಳ್ತಾರೆ, ನಾನು ಮಾಡಿದ ಕೆಲಸ ತಪ್ಪಾಗಿ ಅವರು ಲೆಕ್ಕ ಹಾಕ್ತಾರೆ ಅಂತ ನೆಗೆಟಿವ್ ಬಯಾಸಲ್ಲಿರ್ತೇವೆ. ಇನ್ನು ಫಂಡಮೆಂಟಲ್ ಆರ್ಟಿವೇಷನ್ ಅಂದರೆ ಏನಂದರೆ, ಅದಕ್ಕೆ ನಾವು ಸ್ಪಾಟ್ ಲೈಟ್ ಅಂತ ಹೇಳ್ತೀವಿ. ಯಾರು ಬೇರೆಯವರು ಏನು ತಿಳ್ಕೊಳ್ತಾನೆ, ಅವರೆಲ್ಲರೂ ನಮ್ಮ ತಪ್ಪೇ ಹುಡುಕ್ತಿರ್ತಾರೋ ಅಂತ, ಅದನ್ನು ಸಾಫ್ಟ್ ಲೈಟ್ ಎಫೆಕ್ಟ್ ಅಂದರೆ ಸ್ಪಾಟ್ ಲೈಟ್ ಆಗಿ ಹುಡುಕ್ತಾರಲ್ಲ, ಎಲ್ಲ ಲೈಟು ನಿಮ್ಮೆಲ್ಲ ತಪ್ಪಿದೆ ಅಂತ. ಆ ರೀತಿಯ ತಪ್ಪನ್ನು ನಾವು, ಅದಕ್ಕೆ ನೆಗೆಟಿವ್ ಬಯಾಸ ಇಲ್ಲಿರೋರಿಗೆ ಇಂತಹ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಸ್ಪಾಟ್ ಲೈಟ್ ಎಫೆಕ್ಟು ತುಂಬ ಆಗಿರುತ್ತೆ. ಅಂದರೆ ಅವ್ರು ಹಂಗೆ ಹೇಳ್ಬೋದು, ಇವ್ರು ಹಾಗೆ ಹೇಳ್ಬೋದು, ಅಯ್ಯೋ ನಾನು ಆ ಕೆಲಸ ಮಾಡ್ಬೋದಾ,
ನಾನು ಆ ಕೆಲಸ ಮಾಡ್ಬೋದಾ, ನಾನು ಅಲ್ಲಿ ಭಾಷಣ ಮಾಡ್ಬೋದಾ, ನಾನು ಈ ಕೆಲಸ ಮಾಡ್ಬೋದಾ, ಅದರಲ್ಲಿ ತಪ್ಪಿರುತ್ತೆ, ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂಡು ನಾನು ಆ ರೀತಿ ಮಾತಾಡ್ಬೋದಾ ಎಂಬಂಥ ಆ ಒಂದು ಇದರಲ್ಲೇ ಇರ್ತಾರೆ. ಅದನ್ನು ಸ್ಪಾಟ್ಲೈಟ್ ಎಫೆಕ್ಟ್ ಅಂತ. ಇನ್ನು ಅದಾದಮೇಲೆ ಫಂಡಮೆಂಟಲ್ ಆಟ್ರಿಬ್ಯೂಷನ್ ಅಂತ ಎರರ್ಸ್ ಅಂತ, ಅಂದರೆ ನಮ್ಮಲ್ಲಿರುವಂತಹ ಆಟ್ರಿಬ್ಯೂಷನ್ ಎರರ್ ಏನು, ನಾವು ತಿಳ್ಕೊಂಡಂಥ ವಿಚಾರಗಳು ತಪ್ಪಾಗಿ ತಿಳ್ಕೊ. ನಾವು ತಪ್ಪು ಮಾಡಿದಾಗ ಕಾರಣ ಹುಡ್ಕೋದು ನಿಮ್ಗೆ ಗೊತ್ತಿದೆ. ಈಗ ಒಂದು ಸ್ಕೂಲಿಗೆ ಬರುವಂಥ ವಿದ್ಯಾರ್ಥಿ ಮನೆಗೆ ಬರಬೇಕಾದ್ರೆ ಒಂದು ದಿವಸ ಬರಲಿಲ್ಲ ಅಂದರೆ ಏನಾಯಿತು, ನನಗೆ ಹುಷಾರಿರಲಿಲ್ಲ ಹಾಗಂತ ಒಂದು ಕಾರಣ ಹೇಳ್ತಾನೆ. ಕಾರಣ ಎಲ್ಲರಿಗೂ ಇರುತ್ತೆ, ಏನಾದರೂ ಒಂದು ಕಾರಣ ನಾವು ಹೇಳ್ಬೋದು. ಕಾರಣಗಳು ಆಫೀಸಿಗೆ ರಜೆ ಹಾಕಿದಾಗ ಏನೋ ಒಂದು ಕಾರಣ ಹೇಳೋದು, ಇಂಥ ಕಾರಣ ಇತ್ತು. ಆದರೆ ಅದೊಂದು ಕಾರಣ ಅಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಕಾರಣ ಅಲ್ಲದಿದ್ದರೂ ನಾವು ಅದರ ಬಗ್ಗೆ ಕಾರಣವೆಂದು ಅವರ ಹತ್ರ ಹೇಳ್ತೇವೆ. ಆ ಕಾರಣ ಯಾಕೆ ಬಂತು, ಇಂಥ ಸ್ಥಿತಿಯಲ್ಲಿ ನಮ್ಮ ಕೈಗಳಿಗೆ ನಮ್ಮ ಹತ್ರ ಒಂದು ಕೆಲಸ ಮಾಡುವ ವ್ಯಕ್ತಿ ಈ ರೀತಿಯ ಒಂದು ಕಾರಣವನ್ನು ಹೇಳಿದಾಗ ನಾವು ತಿಳ್ಕೊಳ್ತೇವೆ, ಓ ಅವನು ಸುಳ್ಳು ಹೇಳ್ತೀಯಾನೆ, ಅವನ ಸುಳ್ಳು ಹೇಳ್ತೀಯಾನೆ, ಏನೋ ಕಾರಣ ಈ ರೀತಿ ಸುಳ್ಳು ಹೇಳ್ತೀಯಾನೆ. ಯಾಕಂದರೆ ನಾವು ಅವನ ಸ್ಥಿತಿಯಲ್ಲಿದ್ದಾಗ ನಾವು ಯೋಚನೆ ಮಾಡೋದಿಲ್ಲ, ಅವನ ಕಡೆ ನಿಂತ್ಕೊಂಡಾಗ. ಫಂಡಮೆಂಟಲ್ ಎರರ್ ಆಟ್ರಿಬ್ಯೂಷನ್ ಅಂದರೆ ನಾವು ಅದೇ ರೀತಿ ತಪ್ಪನ್ನು ಮುಚ್ಚಿಡಕ್ಕೆ, ಅದರ ನಮ್ಮ ತಪ್ಪನ್ನು ಮುಚ್ಚಿಡಕ್ಕೆ ಬೇರೆ ಕಾರಣಗಳನ್ನು ಹೇಳಿರ್ತೇವೆ. ಅದೇ ರೀತಿ ಇನ್ನೊಬ್ಬರು ಹೇಳಿದಾಗ ಅವರು ತಪ್ಪು ಮಾಡ್ತಿದಾರಂತ ನಮಗೆ ಅನಿಸ್ತದೆ. ಅದರಿಂದ ನಾವು ಪ್ರತಿಯೊಬ್ಬರೂ ನಾವು ನಮ್ಮ ಸ್ಥಿತಿಯಲ್ಲಿ ನಿಂತು ಅವರ ಸ್ಥಿತಿಯನ್ನು ನೋಡಿದಾಗ ಮಾತ್ರ ನಮಗೆ ಅವರು ಮಾಡಿದಂತಹ ತಪ್ಪನ್ನು ಕಂಡುಹಿಡಿಯಲು ಸಾಧ್ಯ. ಅಂದರೆ ನಾವು ತಪ್ಪು ಮಾಡಿದಾಗ ಅದಕ್ಕೆ ಕಾರಣವನ್ನು ಹುಡುಕ್ತೇವೆ, ಬೇರೆಯವರು ಮಾಡಿದಾಗ ನಾವು ಅವ್ರ ಕಾರಣವನ್ನು ಹುಡುಕ್ತೇವೆ ಹೊರತು ನಾವಾಗಿ ನಾವು ಆ ಸ್ಥಿತಿಯಲ್ಲಿದ್ದಾಗ ಏನು ಮಾಡಿದೆವು ಎಂಬುದನ್ನು ನಾವು ಹೇಳ್ಕೊಳ್ಳೋದಿಲ್ಲ, ಅದರ ಬಗ್ಗೆ ಹುಡುಕೋದಿಲ್ಲ, ತಪ್ಪನ್ನು ಹುಡುಕೋದಿಲ್ಲ, ನಾವು ಮಾಡಿ ಸರಿ ಅಂತಲೇ ಅಂದ್ಕೊಳ್ತೀವಿ. ಹಾಗೆ ನೋಡಿ, ನಾವು ಬೇರೆಯವ್ರ ಮೇಲೆ ದೂರು ಕಾಡ್ತೇವೆ ಅಷ್ಟೇ ಹೊರತು ನಮ್ಮನ್ನು ನಾವು ದೂರು ಕೊಡೋದಿಲ್ಲ. ನಾವು ತಪ್ಪು ಮಾಡಿರಬಹುದು, ಆದರೆ ಅವನು ತಪ್ಪು ಮಾಡಿದ್ದಾನೆ, ನಾನು ಸರಿ ಸಾಚ ಅನ್ನೋ ಅದನ್ನೇ ಹೇಳ್ತೀವಿಲ್ಲ, ಅದೇ ಫಂಡಮೆಂಟಲ್ ಎರರ್. ಬೇರೆಯವರ ಬಗ್ಗೆ ಅವರು ತಪ್ಪು ಎರರ್, ಅದು ಅವಶ್ಯಕವಾಗಿರುತ್ತೆ ಅವನಿಗೆ ಆ ಪರಿಸ್ಥಿತಿಯಲ್ಲಿ ಆ ರಜಾ ಬೇಕಾಗಿತ್ತು, ಆ ರಜಾ ಯಾಕೆ ಹಾಕಿದ್ದೇನಂತ ಹೇಳಕ್ಕೆ ಅವನಿಗೆ ಆಗಲ್ಲ ಅಂತಾರೆ, ಅದಕ್ಕೆ ರಜಾ ಕೊಡೋದಿಲ್ಲ. ಅದರಿಂದಾಗಿ ಅವನು ಆ ರೀತಿ ಸುಳ್ಳು ಹೇಳಿ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾನೆ. ಆದರೆ ನಾವು ಈ ರೀತಿ ಮಾತಾಡುವುದರಿಂದ ಇನ್ನೊಬ್ಬರ ತಪ್ಪನ್ನು ಕಂಡುಹಿಡಿಯಕ್ಕೆ ಹೋಗಿ ಅವರು ತಪ್ಪು ಮಾಡಿದ್ರು, ಆ ತಪ್ಪಿನಿಂದ ನಮಗೇನು ತೊಂದರೆ ಆಗಿರೋದಿಲ್ಲ, ಆದರೆ ಅವರಿಗೆ ನಮ್ಮ ಮಾತಿನಿಂದ ಅವರಿಗೆ ಹರ್ಟ್ ಆಗಿರುತ್ತೆ, ಅಂದರೆ ಅವರಿಗೆ ನೋವಾಗಿರುತ್ತದೆ. ನಾವು ಹೇಳಬಾರ್ದಿತ್ತು ಆ ಸಮಯದಲ್ಲಿ, ಆ ರೀತಿ ಬೇಕಾದ್ರೆ ಆಮೇಲೆ ಹೇಳ್ಬೋದಿತ್ತು. ಆದರೆ ನಾವು ಆ ರೀತಿಯನ್ನು ಹರ್ಟ್ ಮಾಡ್ತೀವಲ್ಲ, ಅದನ್ನು ನಾವು ಬೇರೆಯವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡದೆ ಅವರಿಗೆ ನೋವಾಗುವಂತೆ ನಡೆದುಕೊಳ್ಳುವುದು ನಾವು ಮಾಡುವಂಥ ಮತ್ತೊಂದು ತಪ್ಪು. ಅಹಂಕಾರದಿಂದ ಬೇರೆಯವರ ಬಗ್ಗೆ ದೂಷಿಸುತ್ತೇವೆ. ನಾನು ದೊಡ್ಡವನು, ನನಗೆಲ್ಲ ಗೊತ್ತು, ನಾನು ದೊಡ್ಡವನು, ನನಗೆಲ್ಲ ಗೊತ್ತು ಅಂತ ಹೇಳಿ ನಾವು ನನ್ನ ಎದುರಿಗಿರುವವರೆಲ್ಲ ಚಿಕ್ಕವರು, ಅವರಿಗೇನು ತಿಳಿಯಲ್ಲ ಅವರು ಎಂಬಂತ ನಾವು. ಆದರೆ ಒಂದು ಬೆಟ್ಟ ನೋಡಿ, ಗುಡ್ಡ, ಆ ಬೆಟ್ಟದ ಮೇಲೆ ಮಳೆ ಬೀಳ್ತಾ ಇರುತ್ತೆ, ಗಾಳಿ ಬೀಸುತ್ತಿರುತ್ತೆ, ಮಂಜುಗಡ್ಡೆ ಬೀಳ್ತಾ ಇರುತ್ತೆ, ಆಮೇಲೆ ಬೇಸಿಗೆಯಲ್ಲಿ ಒಣಗ್ತಾ ಇರುತ್ತೆ. ಆದರೂ ಆ ಬೆಟ್ಟ ಅದನ್ನೆಲ್ಲ ತಡ್ಕೊಂಡು ಅದು ಅದರ ಸ್ಥಿತಿಯಲ್ಲೇ ಇರುತ್ತೆ. ಹಾಗಿರಬೇಕು ಮನುಷ್ಯನಾದವನು. ನಮ್ಮ ಮೇಲೆ ಎಲ್ಲ ರೀತಿಯ ಒತ್ತಡಗಳು ಬೀಳುತ್ತೆ, ಎಲ್ಲ ರೀತಿಯ ಕಲ್ಲುಗಳು ಬೀಳುತ್ತೆ, ಎಲ್ಲ ರೀತಿಯ ಗಾಳಿಯನ್ನು ಬೀಸುತ್ತೆ, ಎಲ್ಲವೂ ಬೀಸುತ್ತೆ. ಆದರೂ ನಾವು ಗಟ್ಟಿಯಾಗಿ ನಿಂತುಕೊಂಡಾಗ ನಮ್ಮ ಸಮಸ್ಯೆಗಳು ಪರಿಹಾರ, ನಾವು ಅದನ್ನೆಲ್ಲ ತಡ್ಕೊಳ್ಳುವಂಥ ಒಂದು ನಮಗೆ ಇರಬೇಕು. ಆದರೆ ನಾವೇನು ಮಾಡ್ತೇವೆ, ನಾನು ಬೆಟ್ಟ, ಆ ಬೆಟ್ಟ ಸಣ್ಣಕ್ಕಿದೆ, ಅದೇ ಇದಕ್ಕೆಲ್ಲ ಕಾರಣ ಅಂತ ನಾವು ಬೇರೆಯವರ ಕಡೆ ಕೈ ತೋರಿಸುತ್ತೇವೆ. ಆಗ ನಮ್ಮ ಸಮಸ್ಯೆ, ನಾವು ಬೇರೆಯವರ ತಪ್ಪನ್ನು ಹುಡುಕಿಕೊಳ್ಳುವಂತಹ ಆ ಸಮಸ್ಯೆ ನಮ್ಮಲ್ಲಿ ಬೆಳೀತಾ ಹೋಗುತ್ತದೆ. ಮತ್ತು ಇದೆಲ್ಲವೂ ಹೆಂಗೆ ಬದಲಾಯಿಸಬೇಕು, ನಮಗೆ ಹಿಂಗೆ ಬರುವಂಥದ್ದು. ಯಾರೋ ಹೇಳಿದ್ರು ಒಂದು ಮಾತಿಗೆ ನಾವು ಬೇಜಾರು ಮಾಡ್ಕೊಳ್ಳೋದು, ಯಾರೋ ಮಾತಾಡಿಸಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದು, ಯಾರೋ ನಮ್ಮ ಬಗ್ಗೆ ಏನು ಅಪ್ರಿಸಿಯೇಷನ್ ಮಾಡಿಲ್ಲ ಎಂದು ನಾವು ಸಣ್ಣ ಸಣ್ಣ ಸಿಲ್ಲಿ ಮ್ಯಾಟರ್ಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ತೀವಲ್ಲ, ಇದನ್ನು ಹೆಂಗೆ ಪರಿಹರಿಸೋದು ಅಂತ ಮಾತುಗಳು ಬಂದಾಗ ಅದಕ್ಕೆ ನಾವು 3 ಸೆಕೆಂಡ್ ಗ್ಯಾಪ್ ಅಂತ ಹೊಂದಿದೆ. 3 ಸೆಕೆಂಡ್ ನಾವು ಯಾವುದೇ ಒಂದು ವಿಷಯವನ್ನ ನಮ್ಮ ಮೇಲಿಂದ ಆರೋಪ ಬಂದಾಗ ಅಥವಾ ಬೇರೆಯವರ ಬಗ್ಗೆ ನಾವು ಬಂದಾಗ, ನಾವು ಅದರಲ್ಲಿ ಬೇರೆಯವರು ನಮ್ಮ ಮೇಲೆ ಆರೋಪ ಮಾಡಿದಾಗ ನಾವು ಯೋಚನೆ ಮಾಡಬೇಕು, ಅರೆ ಅವರು ಆರೋಪ ಮಾಡಿದ್ರಲ್ಲ, ಅದರಲ್ಲಿ ಏನಾದರೂ ಸರಿ ಇದೆಯೇ, ಏನಾದರೂ ತಪ್ಪಿದೆಯೇ, ನನ್ನಲ್ಲಿ ಏನೋ ತಪ್ಪಿದೆಯೇ, ಅದರಲ್ಲಿ ಒಂದು 2-3 ಪಾಯಿಂಟ್ಗಳು ನೀವು ಮಾಡಿದ ತಪ್ಪು ಅಂತ ಅನಿಸಿದ್ರೆ ಅವರ ಮಾತನ್ನ ನೀವು ಒಪ್ಪಿಕೊಳ್ಳುವಂತಹ, ಅದರಿಂದ ನಾವು ಬೇಜಾರು ಮಾಡದೇ ಇರುವುದೇ. 3 ಸೆಕೆಂಡ್ ಅಂದರೆ 3 ಸೆಕೆಂಡಲ್ಲಿ ನಾವು ಯೋಚನೆ ಮಾಡಿ ಈ ಗ್ಯಾಪಲ್ಲಿ ನಾವು ನಮ್ಮತನವನ್ನು ನಾವು ತಿಳ್ಕೊಳ್ಬೇಕು. ಅವರು ಹೇಳಿದ್ದು ಇರ್ಬೋದು, ಆ ಕ್ಷಣಕ್ಕೆ ನಾವು
ಎದ್ದು ಹಂಗಲ್ಲ ಸುಳ್ಳು ಹೀಗಂತ ಮಾತಾಡೋದು. ಯೋಚನೆ ಮಾಡಬೇಕು, ಅದರಲ್ಲಿ ಏನಾದರೂ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆಯೇ, ಅವರು ಹೇಳುವ ರೀತಿಯಲ್ಲಿ ಏನಾದರೂ ತಪ್ಪಾಗಿದೆಯೇ ಎಂಬುದನ್ನು ನಾವು ಯೋಚನೆ ಮಾಡಿ ಅದರಲ್ಲಿ 1-2 ಪಾಯಿಂಟ್ ಆದರೂ ಇದೆ ಅಂತ ಅನಿಸಿದ್ರೆ, ನಮ್ಮ ಕಡೆ ತಪ್ಪಿದೆ ಅಂತ ಅನಿಸಿದ್ರೆ ನಾವು ಅದನ್ನು ಮರೆತು ಬಿಡುವುದೇ ಒಳ್ಳೆಯದು. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಅಂದರೆ ಬೇರೆ 3 ಕಾರಣಗಳನ್ನು ನಾವು ಹುಡುಕಬೇಕು. ಬೇರೆ 3 ಕಾರಣಗಳನ್ನು ಹಾಗಲ್ಲದಿದ್ದರೆ ಹೀಗೆ ಮಾಡ್ಬೋದಾಗಿ, ಹೀಗೆ ಮಾಡಿದರೆ ಅದು ಸರಿಯಾಗಿ ಹೋಗ್ತಿತ್ತೋ ಎಂಬಂಥ 3 ಕಾರಣಗಳನ್ನು ನಾವು ಹುಡುಕ್ಬೋದು. ಹಾಗೆಯೇ ನೋಡಿ, ಸರ್ಕಲ್ ಆಫ್ ಕಂಟ್ರೋಲ್, ಯಾವುದೇ ಒಂದು ಸರ್ಕಲ್ ಆಫ್ ಕಂಟ್ರೋಲ್, ಅದೇ ನಾನು ಹೇಳಿದ್ದು 2 ನಿಮಿಷ ನಾವು 3 ಸೆಕೆಂಡು ಅದಕ್ಕಾಗಿ ಯೋಚನೆ ಮಾಡಿ. ಅಂದರೆ ಯಾವುದಾದ್ರು ಸತ್ಯ ಇದೆ ಇದರಲ್ಲಿ, ಅವರ ಮಾತಲ್ಲಿ ಸತ್ಯ ಇದೆ ಎಂಬುದನ್ನು ನಾವು ಕಂಡುಕೊಳ್ಳಬೇಕು. ನಮ್ಮ ಬಗ್ಗೆ ನಾವು ಬೇರೆಯವರ ಬಗ್ಗೆ ದೂರುವುದಕ್ಕಿಂತ, ಅಥವಾ ಬೇರೆಯವರಿಂದ ನಾವು ಒಳ್ಳೆಯ ಮಾತನ್ನು ಕೇಳುವುದಕ್ಕಿಂತ, ಅಥವಾ ನಾನು ಮಾಡಿ ಸರಿಯೇ, ಅದು ಸರಿಯಾಗಿದೆಯೇ, ಈ ಅಡಿಗೆ ಸರಿಯಾಗಿದೆ, ಈ ಊಟ ಸರಿಯಾಗಿದೆ ಎಂಬುದನ್ನು ನಾವು ಬೇರೆಯವರಿಗೆ ಕೇಳುವುದಕ್ಕಿಂತ ಬೇರೆಯವರಿಗೆ ಹೇಳುವುದನ್ನು ಕೇಳಿ ಅದರ ಬರೆದಿಡಲು ನಾವು ಪ್ರಯತ್ನಿಸಬೇಕು. ನಮ್ಮ ಒಳ್ಳೆಯತನವನ್ನು, ನಾವು ಮಾಡಿದ ಒಳ್ಳೆಯ ಕೆಲಸಗಳನ್ನು ಬರೆದಿಡಬೇಕು. ಬೇರೆಯವರ ಹೊಗಳಿಕೆಗಾಗಿ ನಾವು, ಅಥವಾ ಅವರು ಹೇಳಿದರಲ್ಲಿ ಏನಾದರೂ ಸುಳ್ಳು ಇದೆಯೇ, ಅದರಲ್ಲಿ ಏನಾದರೂ ತಿರುಳು ಇದೆಯೇ ಎಂಬುದನ್ನು ನಾವು ಬರೆದಿಡಬೇಕು, ಬರೆದಿಡ್ತಾ ಹೋಗಬೇಕು. ಎಲ್ಲರೂ ನಮ್ಮನ್ನು ಒಪ್ಪಬೇಕೆಂಬ ಆಸೆ ಬಿಟ್ಟು ಬಿಡಬೇಕು. ಎಲ್ಲರೂ ನಮ್ಮ ರೀತಿಯಲ್ಲೇ ಹೇಳ್ತಾರೆ, ನಮಗೆ ಪರವಾಗಿ ಹೇಳ್ತಾರೆ, ನಮ್ಮ ಬಗ್ಗೆನೇ ಅವರು ಯೋಚನೆ ಮಾಡ್ತಾರೆ ಎಂಬುದನ್ನು ನಾವು ಮರೆತು ಬಿಡಬೇಕು. ಹೀಗೆ ನಾವು ಈ ರೀತಿಯಲ್ಲಿ ನಾವು ಪ್ರತಿಯೊಂದು ವಿಷಯವನ್ನು ಅದನ್ನು ಲಘೂಕರಿಸಿಕೊಂಡು, ತುಂಬ ಲಘೂಕರಿಸಿಕೊಂಡು ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದರಲ್ಲಿ ಅವರು ಹೇಳಿದ ಮಾತಿನ ಬಗ್ಗೆ ಅಲ್ಲ, ಅದರಲ್ಲಿ ನಾನು ಮಾಡಿದ್ದರಲ್ಲಿ ಯಾವ ತಪ್ಪಿದೆ, ಅವರು ಹೇಳುವುದು ಅದಕ್ಕೂ ಏನು ವ್ಯತ್ಯಾಸ ಇದೆ ಎಂಬುದನ್ನೆಲ್ಲ ತಿಳಿದುಕೊಂಡು ನಾವು ಯೋಚನೆ ಮಾಡ್ತಾ ಇದ್ದರೆ, ಆವಾಗ ನಮ್ಮ ನಿದ್ದೆಗೆಡಿಸುವಂತಹ, ನಾವು ಕೆಲಸ ಬಿಟ್ಟು ಬಿಡುವಂತಹ, ನಾವು ಯಾವುದೇ ಕೆಲಸವನ್ನು ಮಾಡದೇ ಇರುವಂತಹ ಅಂತಹ ಸ್ಥಿತಿಯಿಂದ ನಾವು ಪಾರಾಗಲು ಸಹಾಯವಾಗುತ್ತದೆ. ಅಂದರೆ ಪ್ರತಿಯೊಂದನ್ನು ನಾವು ಯಾವುದರಿಂದ ಚೇಂಜ್ ಮಾಡ್ಕೊಬೋದು ನಮ್ಮ ಮನಸ್ಸನ್ನು. ಅಂದರೆ 3 ಸೆಕೆಂಡ್ ಗ್ಯಾಪಿಂದ ಮಾಡ್ಬೋದು, ಸರ್ಕಲ್ ಆಫ್ ಕಂಟ್ರೋಲಿಂದ ಮಾಡ್ಬೋದು. ಹಾಗೆ ಎಲ್ಲರೂ ನಮ್ಮ ಮಾತಿನಂತೆ ನಡೆಯುತ್ತದೆ, ಎಲ್ಲವೂ ನನ್ನ ಮಾತಿನಂತೆ ಆಗುತ್ತದೆ, ಎಲ್ಲರೂ ನಾನು ಹೇಳಿದ್ದೆ ಸರಿ ಅಂತ ತಲೆದೂಗುತ್ತಾರೆ ಎಂಬ ಅಭಿಪ್ರಾಯವನ್ನು ಇರಬಾರ್ದು. ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡಿದಾಗಲೂ ಎಷ್ಟೋ ಜನ ಅಪ್ರಿಷಿಯೇಷನ್ ಮಾಡ್ತಾರೆ, 1-2 ಜನ ಅದಕ್ಕೆ ಸರಿ ಇಲ್ಲ, ಕೆಟ್ಟದಾಗಿದೆ ಎಂದು ಹೇಳುತ್ತಾರೆ. ಅದಕ್ಕಾಗಿ ನಾವು ಯೋಚನೆ ಮಾಡಿ ನಮ್ಮ ತಲೆಯನ್ನು ನಾವು ಕೆಡಿಸಿಕೊಳ್ತಾ ಬಂದರೆ ಜೀವನದಲ್ಲಿ ನಾವು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ಎಷ್ಟೋ ಜನರು ಕೆಟ್ಟದಾಗಿ ಕೆಟ್ಟಿದ್ದೆ, ಹಾಗೆ ಕೆಟ್ಟದವರು ಹಾಗೆ ಹೀಗಂತ. ಈಗ ಅಮೇರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವರು ಎಷ್ಟೋ ಕಷ್ಟಗಳನ್ನು ಪಟ್ಟರು, ಎಷ್ಟೋ ಜನರ ಮಾತುಗಳನ್ನು ಕೇಳಿದ್ರು. ನಿಮ್ಮಿಂದ ಸಾಧ್ಯವಿಲ್ಲ, ನೀವು ಗೆಲ್ಲಲಾರದು ಅಂತ ಹೇಳಿದ್ರು ಸಹ ಮತ್ತೆ ಪ್ರಯತ್ನ ಪಟ್ಟು ಬೇರೆಯವರ ಮಾತಿಗೆ ತಲೆ ಕೆಡಿಸಿಕೊಳ್ಳ ಅವರು ಅಮೇರಿಕದ ಅಧ್ಯಕ್ಷ. ತಾವು ಎಷ್ಟು ಕಷ್ಟಪಟ್ಟರು ಸಹ, ಎಷ್ಟು ಜನರು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಸಹ, ಅವರು ತಮ್ಮ ತತ್ವ ಸಿದ್ಧಾಂತದ ಮೂಲಕ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಹಾಗೆ ಮೇಲೆ ಅವರಿಗೆ ಈಗಲೂ ಅವರ ಬಗ್ಗೆ ನೆಂದುಕೊಳ್ತಂತಹ ಕೆಲಸಗಳನ್ನು ಮಾಡಿ, ಇದೇ ನಾವು ತಿಳ್ಕೊಳ್ಳಬೇಕಾದಂಥ ಮುಖ್ಯವಾದ ವಿಷಯ. ಇಂತಹ ವಿಷಯಗಳನ್ನು ಹೊತ್ತು ಬರ್ತಿರುವಂಥ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ, ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವೆಲ್ಲ ಆ ವಿಡಿಯೋ ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಅದರಿಂದ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.